ಇನ್ನು ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಸರ್ಕಾರ ಸಜ್ಜಾಗ್ತಾ ಇರುವಂಥದ್ದು. ರಾಜ್ಯ ನಾಯಕರಿಗೆ ಮತ್ತೊಮ್ಮೆ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ ಎನ್ನುವ ಮಾಹಿತಿ ಇದೆ. ನಾಳೆ ಮತ್ತೊಮ್ಮೆ ದೆಹಲಿಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್ ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು, ಇನ್ನು ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಅವರು, ಮೂವರು ನಾಯಕರು ಕೂಡ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಮಂಗಳವಾರ ಹೈಕಮಾಂಡ್ ಜೊತೆಯಲ್ಲಿ ನಾಯಕರು ಸಭೆಯನ್ನು ಮಾಡುವಂಥದ್ದು. ನಾಳೆ ಮಧ್ಯಾಹ್ನ ವಿಶೇಷ ವಿಮಾನದಲ್ಲಿ ಪ್ರಯಾಣವನ್ನು ಅವರು ಬೆಳೆಸ್ತಾರೆ ಅನ್ನುವ ಮಾಹಿತಿ ಇದೆ. ನಾಳೆ ಸಂಸದರ ಜೊತೆಯಲ್ಲಿ ಡಿನ್ನರ್ ಮೀಟಿಂಗ್ನಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಭಾಗಿಯಾಗ್ತಾರೆ. ಭೋಜನಕೂಟ ವ್ಯವಸ್ಥೆಯನ್ನು ಮಾಡಲಾಗಿದೆ ದೆಹಲಿಯಲ್ಲಿ, ಅಲ್ಲಿ ಭಾಗಿಯಾಗ್ತಾರೆ. ನೆಕ್ಸ್ಟು ಸಂಪುಟದ ಸುಳಿವು ಬೆನ್ನಲ್ಲೇ ದೆಹಲಿಯತ್ತ ಆಕಾಂಕ್ಷಿಗಳು ಕೂಡ ಪ್ರಯಾಣವನ್ನು ಬೆಳೆಸ್ತಾ ಇರುವಂಥದ್ದು. ಇವತ್ತೇ ದೆಹಲಿ ಫ್ಲೈಟನ್ನು ಹತ್ತುತ್ತಾ ಇದ್ದಾರೆ ಸಚಿವಾಕಾಂಕ್ಷಿಗಳು. ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳಿದ್ದಾರೆ. ಇರುವ 20 ಸ್ಥಾನಕ್ಕೆ 40+, ಬಹುಶಃ 50-55 ಜನ ಇದ್ದಾರೇನೋ, ಅಥವಾ ಹೇಳುವಂತೆ ಕಾಂಗ್ರೆಸ್ನಲ್ಲಿ ಇರುವ ಎಲ್ಲ ಶಾಸಕರು ಸಚಿವಾಕಾಂಕ್ಷಿಗಳೇ ಅಂಥೇಳಿ ಕಾಂಗ್ರೆಸ್ನವರೇ ಹೇಳ್ತಾರಲ್ಲ, ಆ ಲೆಕ್ಕದಲ್ಲೂ ನೋಡಿದ್ರು ಕೂಡ ಅದರಲ್ಲಿ ತುಂಬ ಪ್ರಬಲವಾಗಿ ನಾನು ಸಚಿವನಾಗಲೇಬೇಕು ಅಂತೇಳಿ ಯಾರೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೋ ಆ ಸಚಿವಾಕಾಂಕ್ಷಿಗಳು ದೆಹಲಿ ಫ್ಲೈಟನ್ನು ಹತ್ತೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅವರೆಲ್ಲ ಇವತ್ತೇ ಹೋಗ್ತಾರೆ ಅಂತೇಳಿ ಮಾಹಿತಿ ಇದೆ. ಸಿಎಂ, ಮಾಜಿ ಸಿಎಂ, ಕೆಪಿಸಿಸಿ ಅಧ್ಯಕ್ಷರು ಮಾತ್ರ ನಾಳೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ನಾಳೆ ಮಧ್ಯಾಹ್ನ ವಿಶೇಷ ವಿಮಾನದಲ್ಲಿ ಬೆಂಗಳೂರಿನಿಂದ ದೆಹಲಿಗೆ ತೆರಳುತ್ತಾರೆ. ದೆಹಲಿಯಲ್ಲಿ ನಾಳೆ ಒಂದು ಡಿನ್ನರ್ ಆಯೋಜನೆ ಮಾಡಲಾಗಿದೆ ಸಂಸದರದ್ದು. ಸಂಸದರ ಭೋಜನಕೂಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳು ಭಾಗಿಯಾಗ್ತಾರೆ. ಅದಾದ ಬಳಿಕ ನಾಡಿದ್ದು ಮಂಗಳವಾರದಂದು ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಮತ್ತೊಮ್ಮೆ ಹೈಕಮಾಂಡ್ನಿಂದ ಬುಲಾವ್ ಈ ಬಾರಿ ಆದರೂ ಪಟ್ಟಿ ಫೈನಲ್ ಆಗುವ ಸಾಧ್ಯತೆ ಇದೆಯಾ? ನವೀನ್, ಏನು ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 1 ತಿಂಗಳಿಂದ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಬಿ.ಕೆ. ಹರಿಪ್ರಸಾದ್ ಅವರು ಸರ್ಕಸ್ ಮಾಡ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಒಂದಷ್ಟು ಕಾರಣಗಳಿಂದ, ಜೊತೆಗೆ ನೀಟ್ ವಿಚಾರದಲ್ಲಿ ಒಂದು ಪ್ರತಿಭಟನೆ ಇತ್ತು. ಹಾಗಾಗಿ ಸಚಿವ ಸಂಪುಟ ವಿಸ್ತರಣೆ ಈಗ ಮುಂದಕ್ಕೆ ಆಗ್ತಾನೆ ಬಂದಿದ್ರು. ಆದರೆ ಈಗ ನಿನ್ನೆ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರಿಗೆ ಬುಲಾವನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾಳೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಜೊತೆಗೆ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ದೆಹಲಿಗೆ ತೆರಳ್ತಾರೆ. ನಾಳೆ ಮಧ್ಯಾಹ್ನ ಬೆಂಗಳೂರಿನಿಂದ ವಿಶೇಷ ವಿಮಾನದಲ್ಲಿ ದೆಹಲಿಗೆ ತೆರಳ್ತಾರೆ. ನಾಳೆ ಸಂಜೆ ಒಂದು ಸಂಸದರ ಜೊತೆಗೆ, ರಾಜ್ಯ ಸಂಸದರ ಜೊತೆಗೆ ರಾಜ್ಯದ ವಿಚಾರವಾಗಿ ಒಂದು ಡಿನ್ನರ್, ಒಂದು ಚರ್ಚೆ ಮಾಡಲಿಕ್ಕೆ ಒಂದು ಡಿನ್ನರ್ ಸಭೆಯನ್ನು ಕೂಡ ಕರೆದಿರುವಂಥದ್ದು. ಹಾಗಾಗಿ ಈ ಒಂದು ಸಭೆಯಲ್ಲಿ ಏನು ಸಿಎಂ ಸೇರಿದಂತೆ ರಾಜ್ಯದ ನಾಯಕರು ಭಾಗಿಯಾಗ್ತಾರೆ. ಜೊತೆಗೆ ನಾಡಿದ್ದು ಮಂಗಳವಾರ ಏನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂಥ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಸೇರಿದಂತೆ ಹಲವು ನಾಯಕರನ್ನು ಭೇಟಿ ಮಾಡಿ ಈಗಾಗಲೇ ಒಂದಷ್ಟು ಚರ್ಚೆ ಆಗಿದೆ. ಆ ಒಂದು ಚರ್ಚೆಯನ್ನು ಮುಂದುವರಿಸಿ ಏನು ಇರುವಂಥ 20 ಸ್ಥಾನಗಳಿಗೆ ಸಚಿವರನ್ನು ಆಯ್ಕೆ ಮಾಡೋದ್ರ ಬಗ್ಗೆ ಒಂದು ಚರ್ಚೆಗಳನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ತಮ್ಮದೇ ಪಟ್ಟಿಯನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಈಗಾಗಲೇ ಅವ್ರ ಮುಂದೆ ಇಡುವಂಥದ್ದು. ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ತಮ್ಮದೇ ಪಟ್ಟಿಯನ್ನು ತೆಗೆದುಕೊಂಡು ಹೋಗ್ತಾರೆ. ಜೊತೆಗೆ ಬಿ.ಕೆ. ಹರಿಪ್ರಸಾದ್ ಕೂಡ ಕೆಪಿಸಿಸಿಯಿಂದ ಪಕ್ಷಕ್ಕೆ ಅನುಕೂಲ ಆಗೋ ರೀತಿ ಯಾರನ್ನ ಸಚಿವ ಸಂಪುಟಕ್ಕೆ ಸೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪಟ್ಟಿಯನ್ನು ಕೂಡ ತಯಾರನ್ನು ಮಾಡ್ಕೊಂಡಿರುವಂಥದ್ದು. ಹಾಗಾಗಿ ಹೈಕಮಾಂಡ್ ನಾಯಕರ ಮುಂದೆ ಪ್ರತ್ಯೇಕವಾಗಿ 3 ನಾಯಕರು ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ. ಜೊತೆಗೆ ಜಿಲ್ಲಾವಾರು, ಜಾತಿವಾರು, ಜೊತೆಗೆ ಪ್ರಾಂತೀಯವಾರವನ್ನ ಪ್ರಕಾರ ಎಲ್ರಿಗೂ ಕೂಡ ಒಂದು ಸಚಿವ ಸ್ಥಾನವನ್ನು ಕೊಡಬೇಕು. ಜೊತೆಗೆ ಏನು ಹಿರಿಯ ಒಂದು ಸಚಿವರು ಕೂಡ ಅವಕಾಶ ಮಾಡಿಕೊಡ್ಬೇಕು, ಅಥವಾ ಯುವಕರಿಗೆ ಯಾರಿಗೆ ಮಣೆ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳನ್ನು ಮಾಡಿ ಬಹುತೇಕ ಮಂಗಳವಾರ ಒಂದು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಅಂತಿಮ ತೀರ್ಮಾನಕ್ಕೆ ಹೈಕಮಾಂಡ್ ನಾಯಕರು ಬರುವಂಥದ್ದು. ಬುಧವಾರ ಬಹುತೇಕ ಸಚಿವ ಸಂಪುಟ ವಿಸ್ತರಣೆ ಒಂದು ಆಗುವಂಥ ಸಾಧ್ಯತೆಗಳಿದೆ ಅನ್ನೋ ಒಂದು ಮಾಹಿತಿಗಳು ಕೂಡ ಹೈಕಮಾಂಡ್ ನಾಯಕರಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಯಾಕಂದರೆ ಈಗಾಗಲೇ ಸಾಕಷ್ಟು ತಡ ಆಗಿದೆ. ಸರ್ಕಾರಕ್ಕೂ ಕೂಡ ಒಂದಷ್ಟು ಒತ್ತಡಗಳಿದೆ. ಒಂದು ಕಡೆ ಬರಗಾಲ ಕೂಡ ಇರುವಂಥದ್ದು, ಜೊತೆಗೆ ಮುಂದಿನ ಅಧಿವೇಶನ ಕೂಡ ಬರ್ತಾ ಇದೆ. ಜೊತೆಗೆ ರಾಜ್ಯದಲ್ಲಿ ಅಭಿವೃದ್ಧಿ ಕೂಡ ಒಂದಷ್ಟು ಹಿನ್ನಡೆ ಆಗ್ತಿದೆ. ಹಾಗಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ಸಾಕಷ್ಟು ಉತ್ಸುಕರಾಗಿದ್ದಾರೆ. ಹಾಗಾಗಿ ಬಹುತೇಕ ಮಂಗಳವಾರ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿ ಬುಧವಾರ ಒಂದು ಸಚಿವ ಸಂಪುಟ ವಿಸ್ತರಣೆ ಆಗೋದಕ್ಕೆ ವಿಸ್ತರಣೆ ಮಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರುವಂತದ್ದು. ಮಂಜುನಾಥ್, ಮತ್ತೊಂದೆಡೆ ಸಚಿವಾಕಾಂಕ್ಷಿಗಳು ಕೂಡ ದೆಹಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಅವರ ಕಥೆ ಏನು? ಸುಮಾರು ಜನ ಲಾಬಿ ಮಾಡ್ತಾ ಇದ್ದಾರೆ, ಯಾರಿಗೆ ಸಿಗಬಹುದು, ಯಾರು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ.
ಇಲ್ಲಿ ಪ್ರಮುಖವಾಗಿ ಏನು ಸಚಿವ ಸಂಪುಟ ಮೊದಲಿಗೆ ಏನು ಡಿ ಕೆ ಶಿವಕುಮಾರ್ CM ಆದಾಗ ಸಾಕಷ್ಟು ಒತ್ತಡ ಇತ್ತು. ಅದರಲ್ಲೂ ಕೂಡ ಈಗಿರುವಂಥ ಸಿದ್ದರಾಮಯ್ಯ ಸರ್ಕಾರದಲ್ಲಿದ್ದಂಥ ಸಚಿವರು ತಮಗೆ ಸಚಿವ ಸ್ಥಾನವನ್ನು ಮತ್ತೆ ಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದಷ್ಟು ಒತ್ತಡ ಇರುವಂಥ ಕೆಲಸಗಳನ್ನ ಮಾಡಿರುವಂಥದ್ದು. ಜೊತೆಗೆ ಏನು ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಜೊತೆಗೆ ರಾಹುಲ್ ಗಾಂಧಿ ಕೂಡ ಒಲವನ್ನು ತೋರಿಸಿದ್ದಾರೆ. ಹಾಗಾಗಿ ಈಗಾಗಲೇ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿರುವಂಥ ಬಹುತೇಕ ಸಚಿವರನ್ನ ಬಿಟ್ಟು ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಕೂಡ ಚರ್ಚೆ ಮಾಡ್ತಿದ್ದಾರೆ. ಆದರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿದ್ದಂಥ ಹಿರಿಯ ಸಚಿವರಾಗಿರ್ಬೋದು, ಜೊತೆಗೆ ಹೊಸ ಸಚಿವರು ಸುಮಾರು 40ಕ್ಕೂ ಹೆಚ್ಚು ಶಾಸಕರು ಮತ್ತೆ ಏನು ಹಿರಿಯ ಶಾಸಕರು ಏನಿದ್ದಾರೆ ಅವರೆಲ್ಲರೂ ಕೂಡ ಒಂದು ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ, ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿದೆ. ಆದರೆ ಕೇವಲ 20 ಸ್ಥಾನಗಳಿರುವ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ತಮ್ಮ ಸಂಪರ್ಕದಲ್ಲಿರುವಂಥ ಹಿರಿಯ ನಾಯಕರ ಜೊತೆ ಒಂದು ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಇರಿ, ಈ ಬಾರಿ ಆದರೂ ಸಚಿವ ಸಂಪುಟಕ್ಕೆ ಸೇರಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿರುವಂಥದ್ದು. ಅದರಲ್ಲೂ ಕೂಡ ರಘುಮೂರ್ತಿ ಆಗಿರ್ಬೋದು, ಅಶೋಕ್ ಪಟ್ಟಣ್ ಸೇರಿದಂತೆ ಒಂದು 40ಕ್ಕೂ ಹೆಚ್ಚು ಜನರು ಈಗಾಗಲೇ ಏನು ಹೈಕಮಾಂಡ್ ಅಂದರೆ ಸಚಿವ ಸಂಪುಟ ಸೇರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳನ್ನು ಮಾಡಿಕೊಂಡು ದೆಹಲಿಗೆ ಕೂಡ ತೆರಳಿರುವಂಥದ್ದು. ಇವತ್ತು ಕೂಡ ಒಂದಷ್ಟು ಹಿರಿಯ ಶಾಸಕರು ನೇರವಾಗಿ ದೆಹಲಿಗೆ ತೆರಳ್ತಾರೆ. AICC ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹಲವು ನಾಯಕರನ್ನ ಭೇಟಿ ಮಾಡಿ ತಮಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಡ ಇರುವಂಥ ತಂತ್ರವನ್ನು ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಅಂತಿಮವಾಗಿ 20 ಜನರನ್ನ ಆಯ್ಕೆ ಮಾಡಬೇಕಾದ್ರೆ ಹೈಕಮಾಂಡ್ ಅಳೆದು ತೂಗಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಯಾಕಂದರೆ CM ಡಿ ಕೆ ಶಿವಕುಮಾರ್ ಜೊತೆಗೆ ಮಾಜಿ CM ಸಿದ್ದರಾಮಯ್ಯ ಅವರ ಜೊತೆಗೆ BK ಹರಿಪ್ರಸಾದ್ ಅವರನ್ನು ಕೊಡುವಂಥ ಪಟ್ಟಿ ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ಒಂದು ಪಟ್ಟಿಯನ್ನು ಇಟ್ಕೊಂಡಿದ್ದಾರೆ. ಆ ಮುಖಾಂತರ ಹೊಸ ಮುಖಗಳು ಕೂಡ ಅವಕಾಶ ಕೊಟ್ಟರು. ಒಂದು ವೇಳೆ ಹಿರಿಯರಿಗೂ ಕೂಡ ಅವಕಾಶ ಕೊಡಬೇಕಾದ್ರೆ ಯಾವ ರೀತಿ ಸೂತ್ರವನ್ನು ಅನುಸರಿಸಬೇಕು ಅನ್ನೋದು ಈಗ ಒಂದು ಪ್ರಮುಖ ವಿಚಾರವಾಗಿರುವಂಥದ್ದು. ಹಾಗಾಗಿ ಹೈಕಮಾಂಡ್ ನಾಯಕರ ಮುಂದೆ ಒಂದು ಚರ್ಚೆ ಮಾಡಿದ ಸಂದರ್ಭದಲ್ಲಿ ಈ ಒಂದು ಏನು ಶಾಸಕರು ಯಾರ್ಯಾರಿದ್ದಾರೆ ಹಿರಿಯರಿಗೆ ಯಾರಿಗೆ ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದು. ನವೀನ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.